ಮಾನ್ಯ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಸರ್ 7,000ಕ್ಕಿಂತ ಮೇಲೆ ಅಂತ ತಿಳ್ಕೊಂಡಂದಾಗ ನಂಬಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್ ನಮ್ಮಲ್ಲಿ ಮೈಲಾಪುರ ಜಾತ್ರೆ ಅಂತ ನಡೆಯುತ್ತೆ ಸರ್ 1 ಲಕ್ಷ ಜನ ಸೇರ್ತಾರೆ ಸರ್ ಈಗ ಅಬ್ಬೆ ತುಮಕೂರು ಜಾತ್ರೆ ಅಂತ ನಡೆಯುತ್ತೆ ಸರ್ ಅಲ್ಲಿ 50ರಿಂದ 60 ಸಾವಿರ ಜನ ಒಂದು ವಾರ ಇರ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದರೆ ಈಗ ನೀವು ಕೊಡ್ತಕ್ಕಂಥ ಕಾಯ್ದೆ ಅಂತಂದರೆ ಆ ಬ್ರಿಟಿಷರು ಆಳ್ವಕ್ಕೆ ಹೋಗಿ ಪೊಲೀಸ್ ಎಂಬ ಬ್ರಿಟಿಷರನ್ನ ನಮ್ಮ ಮೇಲೆ ಅಂತಂದರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳೇ ಒಂದೇದು ಸರ್ ಎರಡನೇದು ಏನು ಮಾಡಿದ್ದೀರಿ ಸರ್ ಅಂದರೆ 10 ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ 2 ದಿನ ಮುಂಚೆನೆ ಅಂತಂದ್ರೆ ಕಾರ್ಯಕ್ರಮನ ಆಯೋಜನೆ ಮಾಡಂತ ಹೇಳಿದ್ರಿ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ದಯಮಾಡಿ ಸರ್ ಬಿಲ್ ಮೇಲೆ ಮಾತಾಡೋದು ನಮಗೆ ಮಾತಾಡಕ್ ಬೇಡ ಅಂದ್ರೆ ನಾ ಕೂಡ್ತೀನಿ ಸರ್ ಅಲ್ಲ ಬಿಲ್ ಮೇಲೆ ಮಾತಾಡೋದು ಬೇಡ ಅಂತಂದ್ರೆ ಮಾತಾಡಿ ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಕೆಲವು ವಿಷಯಗಳನ್ನ ನಾವು ಕೇಳಬಾರ್ದು ಕ್ಲಾರಿಟಿ ಅಂದ್ರೆ ಪ್ರತಿ ಸಲ ನಾವು ಮಾತಾಡಿದಾಗಲ್ಲ ಮಾತಾಡಬೇಡ ನಾನು ಮಾತಾಡಬಾರ್ದು ನೀವು ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಹಿಂದಿನ ಸ್ಟೋರಿಯಲ್ಲಿ ಹೇಳಿಕೊಂಡು ಬಂದ್ರೆ ಎಷ್ಟು ನನಗೆ ಮಾತಾಡ್ಲಿ ಆಗ್ತದೆ ಬಿಲ್ಲಲ್ಲಿ ಪ್ರತಿ ಸಲ ಬಿಲ್ಲಲ್ಲಿ ಮಾತಾಡಿ ನಿಮ್ಗೆ ಬಿಲ್ ಬೇಕಾ ಬೇಡ ಯಾಕೆ ಬೇಕು ಯಾಕೆ ಬೇಡ ಹಿಂದಿನ ಉದಾಹರಣೆ ಕೊಟ್ರೆ ಆಗ್ತದೆ ನೀನು ಪ್ರತಿ ಸಲ ಈ ರೀತಿ ಕೆಲಸ ಮಾಡಬಾರ್ದು ಬಿಲ್ ಬೇಕಾ ಬೇಡವಾ ಮಾತಾಡಿ ಅದನ್ನು ನೀವು ಮಾತಾಡಿ ವಿಚಾರ ಮಾಡಿ ಪ್ರತಿ ಸಲ ಅದನ್ನೇ ನಾನು ಹೇಳುವಂತದ್ದು ನಿಮ್ಗೆ ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಇದ್ದೇನೆ ಪ್ರತಿ ಸಲ ನೀವು ನಾವು ಮಾತಾಡ್ತಕ್ಕಂಥ ಬೇಕಾ ಬೇಡವಾ ಅಧ್ಯಕ್ಷರೇ ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಆಚೆ ತಗೊಳ್ಬೇಕಾಗ್ತದೆ ಈ ರೀತಿ ನೀವು ಮಾತಾಡಿಕೊಂಡು ಹೇಗೆ ನಾನು ಹೇಳ್ದು ಕೇಳಿ ನಾನು ಹೇಳುವಂತದ್ದು ಬಿಲ್ ಏನು ಸಮಸ್ಯೆ ಇದೆ ಅವರು ಬೆಲ್ಗಾಂ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಬಗ್ಗೆ ಮಾತಾಡ್ತಾರೆ ಗೊತ್ತಿದೆ ನಾನು ಹೇಳ್ದು ಕೇಳಿ ನಾ ಹೇಳ್ದು ಕೇಳಿ ನೀವು ಬಿಲ್ಲಿಗೆ ಹೋಗಿ ಅದು ಹೇಳ್ತೇನೆ ಬಿಲ್ಲಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ ಆಯ್ತಿದ್ದಲ್ಲ ಬೇಡ ಮಾರ ನೋಡಿ ಆಗಿದೆ ಆಯ್ತು ಚನ್ನಬಸ ಮಾತಾಡಿ ಅಧ್ಯಕ್ಷರೇ ಹೊರಗೆ ಹೋಗ್ತಿದ್ರು ಹೋಗ್ರಿ ಅಂತ ಅನಬಾರ್ದು ಆಯ್ತು ಸಮಾಧಾನ ಆಯ್ತು ಚನ್ನಬಸ ಅಧ್ಯಕ್ಷರೇ ಆಯ್ತಾ ಕೂತ್ಕೊಳ್ಳಿ ಆಯ್ತು ಬೇಡ ಮಾನ್ಯ ಮಂತ್ರಿಗಳು ಮಾಡ್ತೀನಿ ಮಾನ್ಯ ಕಾನೂನು ಸಚಿವರಿಗೆ ಹೇಳ್ತೀನಿ ಏನ್ ಮಾತಾಡ್ತಾ ಇದ್ದೀವಿ ಅಧ್ಯಕ್ಷರೇ ಸರ್ ಅದು ಮಾತಾಡಿದ್ದು ಸರಿ ಇತ್ತು ನೀವು ಆದ್ರೆ ಈಗ ಅದಾದ್ಮೇಲೆ ಈಗೇನ್ ಮಾತಾಡಕ್ಕೆ ಧಾರ್ಮಿಕ ಕ್ಷೇತ್ರದಾಗ ಆಗ್ತಕ್ಕಂಥ ಹೇಳ್ತಾ ಇದ್ದೀನಿ